ನಮಸ್ಕಾರ. ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನು ವೃದ್ಧಿಸುತ್ತದೆ. ಅಸರ್ಟಿವ್ ಕಮ್ಯುನಿಕೇಶನ್ ಎನ್ಹಾನ್ಸಸ್ ಯುವರ್ ರಿಲೇಶನ್ಶಿಪ್ಸ್. ಈ ವಿಡಿಯೋದ ನಮ್ಮ ಮಾತುಕತೆ. ಕಮ್ಯುನಿಕೇಶನ್ ಅನ್ನೋದೇ ನಮ್ಮ ಜೀವನವನ್ನು ಪಾವನ ಮಾಡ್ತದೆ. ಸುಮಾರು 10 ಜೀವನ ಕೌಶಲ್ಯಗಳನ್ನು ಯುನೆಸ್ಕೋ ಗುರುತಿಸಿದೆ. ಅದರಲ್ಲಿ ಆ 10ರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್ ಅಂತ ಕರೀತಾರೆ. ಈ ಕಮ್ಯುನಿಕೇಶನ್ ಅಲ್ಲಿ ಸರ್ ನಾವು ಯಾವ್ದು ಕಡೆ ಫೋಕಸ್ ಮಾಡಬೇಕೋ, ಯಾವುದು ವಿಚಾರ ಅಂದರೆ ಅದು ಅಸರ್ಟಿವ್ ಕಮ್ಯುನಿಕೇಶನ್. ಅಸರ್ಟಿವ್ ಕಮ್ಯುನಿಕೇಶನ್ ಬಗ್ಗೆ ನಾನು ಸುಮಾರು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಪೋಸ್ಟ್ ಮಾಡಿದೆ. ಆದರೆ ಈ ವಿಡಿಯೋನಲ್ಲಿ ಏನು ಮಾತಾಡ್ತೀವಿ ಅಂದರೆ, ಈ ಅಸರ್ಟಿವ್ ಕಮ್ಯುನಿಕೇಶನಿಂದಾಗಿ ನಮ್ಮ ಸಂಬಂಧಗಳು ವೃದ್ಧಿಯಾಗುತ್ತೆ ಅನ್ನುವಂಥದ್ದು. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಸರ್ಟಿವ್ ಇಸ್ ನಥಿಂಗ್ ಬಟ್ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವುಳ್ಳ ಸಂವಹನ, ದೃಢತೆಯ ಸಂವಹನ, ಫರ್ಮ್, ಎಸ್, ಇರುವುದನ್ನು ಇರುವ ಹಾಗೆ ಹೇಳುವ ಸಂವಹನ. ಇದು ಸರಿಯಾಗಿ ನಾವು ಮಾಡಿದಾಗ ನಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗದೆ ಸಂಬಂಧ ವೃದ್ಧಿಯಾಗ್ತದೆ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ರವಿ ಅವರಿಗೆ ನಿರೂಪಣೆ ಮಾಡಕ್ಕೆ ಕೊಟ್ಟಿದ್ದೇನೆ. ಉಳಿದ ನಮ್ಮೆಲ್ಲ ಆನ್ಲೈನ್ ಸ್ಟೂಡೆಂಟ್ಸು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಈ ಜಯಪ್ರಕಾಶ್ ನಾಗ್ತಿಳಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಸ್, ಓ ಟು ರವಿ ಸರ್. ಧನ್ಯವಾದಗಳು. ಎಲ್ಲ ಆತ್ಮೀಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಜಯಪ್ರಕಾಶ್ ನಾಗತಿಳಿ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತು ಅದ್ಭುತವಾದಂತಹ ನಮ್ಮ ಟಾಪಿಕ್ ನಮ್ಮ ಮುಂದೆ ಕೊಟ್ಟಿದ್ದಾರೆ ಸರ್. ಅದನ್ನು ಚರ್ಚೆ ಮಾಡ್ಲಿಕ್ಕೆ ಅನೇಕ ಸ್ನೇಹಿತರು ಇವತ್ತು ಜಾಯ್ನ್ ಆಗಿದ್ದಾರೆ ಕ್ಲಾಸ್ ಅಲ್ಲಿ. ಅಸರ್ಟಿವ್ ಕಮ್ಯುನಿಕೇಶನ್ ನಮ್ಮ ರಿಲೇಶನ್ಶಿಪ್ ಅನ್ನ ಎನ್ಹಾನ್ಸ್ ಮಾಡುತ್ತೆ ಅಂತಕ್ಕಂಥದ್ದು. ಈಗ ಒಬ್ಬೊಬ್ಬರನ್ನ ಮಾತಾಡ್ಸ್ತಾ ಹೋಗೋಣ, ಅವ್ರ ಅನಿಸಿಕೆಗಳು ಈ ಟಾಪಿಕ್ ಬಗ್ಗೆ ಏನಂತ ಕೇಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಕಟ್ಟೆ ಯರಿಸ್ವಾಮಿ ಸರ್ ಇದ್ದಾರೆ. ಅವ್ರು ಏನ್ ಮಾತನಾಡ್ತಾರೆ ಅಂತ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಅಭಿಪ್ರಾಯ ಏನು ಸರ್? ನಮಸ್ಕಾರ ಎಲ್ರಿಗೂ. ಇವತ್ತಿನ ಒಂದು ಟಾಪಿಕ್ ಬಂದ್ಬಿಟ್ಟು ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನ ವೃದ್ಧಿಸುತ್ತದೆ. ನಿಜ, ಯಾಕಂದ್ರೆ ದೃಢತೆ ಅಂದ್ರೆ ಅಸರ್ಟಿವ್ನೆಸ್ ಅಂತ ಅಂದ್ರೆ ನೈಜವಾಗಿರುವುದು. ಅಂದ್ರೆ ನಮ್ಮ ಒಂದು ಅಭಿಪ್ರಾಯಗಳು, ನಮ್ಮ ಭಾವನೆಗಳು, ನಮ್ಮ ಒಂದು ಅಗತ್ಯಗಳನ್ನ ಸ್ಪಷ್ಟವಾಗಿ ನಾವು ಹೇಳಿಕೊಳ್ಳುವಂಥದ್ದು ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಈ ಸಂವಹನ ಕೌಶಲ್ಯದಲ್ಲಿ ಇದು ದೃಢತೆಯ ಸಂವಹನ ನಮಗೆ ತುಂಬಾ ಮುಖ್ಯವಾದ ಒಂದು ಕೌಶಲ್ಯ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನಮ್ಮ ಒಂದು ಜೀವನದಲ್ಲಿ ಹೇಗೆ ನಮ್ಮ ಸಂಬಂಧದಲ್ಲಿ ಹೇಗೆ ಸಹಾಯ ಮಾಡ್ತದಂತ ನಾವು ನೋಡೋದಾದ್ರೆ, ಅದರಲ್ಲಿ ಮೊದಲನೇದಾಗಿ ಸ್ಪಷ್ಟತೆಯಲ್ಲಿ ನಾವು ನೋಡ್ಬೋದು. ನಾವು ಏನ್ ಬಯಸ್ತೀವಿ, ನಾವ್ ಏನೆಲ್ಲ ನಮ್ಗೇನ್ ಬೇಕಿಲ್ಲ ಅದನ್ನ ನಾವು ನೇರವಾಗಿ ಹೇಳುವ ಮೂಲಕ ನಾವು ಸ್ಪಷ್ಟತೆಯನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗ್ತದೆ. ಜೊತೆಗೆ ಆತ್ಮವಿಶ್ವಾಸ, ನಮ್ಮ ಮಾತುಗಳಲ್ಲಿ ನಮ್ಮ ಸಂಬಂಧಿಕರಲ್ಲಿ ನೇರವಾಗಿ ಮಾತಾಡೋದಾಗಿರ್ಬೋದು, ಇದ್ದದ್ದಾಗಿ ಹೇಳುವುದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ವೃದ್ಧಿಗೊಳ್ತದೆ. ಒಂದು ಆಪ್ತತೆ ಅಂದ್ರೆ ಬೇರೆಯವರಿಗೆ ನಾವು ನಿಷ್ಠುರವಾಗಿ ನಾವು ಏನಾದ್ರು ಮಾತಾಡ್ಬೇಕಾದ್ರೆ ನಿಷ್ಠುರವಾಗಿ ಮಾತಾಡ್ಬಿಟ್ರೆ ಅವ್ರು ಏನ್ ಅನ್ಕೊಂತಾರಂತ ಒಂದು ನಮ್ಮಲ್ಲಿ ಇದಿರ್ತತೆ. ನಾವು ಅದನ್ನ ನಿಷ್ಠುರ ಆದ್ರೂ ಚಿಂತಿಲ್ಲ, ನಾವು ಅವ್ರಿಗೆ ನೇರವಾಗಿ ನಿಷ್ಠುರವಾಗಿ ಮಾತಾಡಿದ್ರೆ ಒಂದು ದೃಢತೆ ನಮ್ಮಲ್ಲಿ ಒಂದು ಗಟ್ಟಿಯಾಗ್ತದೆ. ಆಮೇಲೆ ಗಂಭೀರ ಸಂಬಂಧಗಳು ಅಂದ್ರೆ ಬೇರೆಯವರಿಗೆ ನಮ್ಮ ಅಭಿಪ್ರಾಯಗಳನ್ನ ಹೇಳಲು ಕೂಡ ನಮಗೆ ಧೈರ್ಯ ಕೂಡ ಈ ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ನಾವು ನೋಡ್ಬೋದು. ಜೊತೆಗೆ ನಾವೇನಾದ್ರೂ ತೊಂದರೆಗಳಲ್ಲಿ ಸಿಕ್ಕಾಕೊಂಡಾಗ ಈ ಒಂದು ದೃಢತೆಯ ಸಂವಹನ ಕೌಶಲ್ಯ ನಮಗೆ ಪರಿಹಾರ ಮಾರ್ಗ ಕೂಡ ಕೊಡುತ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗಾಗಿ ದೃಢತೆಯ ಸಂವಹನ ನಮ್ಮ ಸಂಬಂಧಗಳಲ್ಲಿ ತುಂಬಾ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು ಸರ್. ಸರ್ ಹೇಳಿದಾಗೆ ಈ ಅಸರ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೇನೆ ಯಾವುದೇ ವ್ಯಕ್ತಿ ಅವನ ವಿಚಾರವನ್ನ ಬಹಳ ಕ್ಲಿಯರ್ ಆಗಿ, ಒಂದು ಕಾನ್ಫಿಡೆಂಟ್ ಆಗಿ, ರೆಸ್ಪೆಕ್ಟಿವ್ ಆಗಿ ಸಂವಹನ ಮಾಡುವಂಥದ್ದು. ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಮಧುರವಾದ ಸಂವಹನ ಅಂತ ಹೇಳ್ಬೋದು ಸ್ನೇಹಿತರೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಸರ್, ಮತ್ತೊಮ್ಮೆ ಧನ್ಯವಾದಗಳು ತಮಗೆ. ಇದೇ ವಿಷಯ ಕುರಿತು ನಮ್ಮ ಜೊತೆ ಮಾತನಾಡಲಿಕ್ಕೆ ಶೈಲೇಜಾ ಮೇಡಮ್ ಅವರು ಇದ್ದಾರೆ. ಮೇಡಮ್ ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ. ಹೌದು ಸರ್, ದೃಢತೆಯ ಸಂವಹನ ನಮ್ಮ ಸಂಬಂಧಗಳನ್ನ ವೃದ್ಧಿಸುತ್ತದೆ ಅಂತಕ್ಕಂತ ಈ ಮಾತು ತುಂಬಾ ಸತ್ಯ ಸರ್. ಅಂದ್ರೆ ದೃಢತೆಯ ಸಂವಹನ ಅಂದ್ರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಇರುವುದನ್ನ ಇರುವಂತೆ ಹೇಳುವುದು.
ಯಾವುದೇ ಮುಖವಾಡಗಳಿಲ್ಲದೆ, ಯಾವುದೇ ಅಲ್ಲಿ ಮುಚ್ಚುಮರೆ ಇಲ್ಲದೆ ನೇರವಾಗಿ, ಸ್ಪಷ್ಟವಾಗಿ, ಹಾಗೆಯೇ ಅಷ್ಟೇ ಗೌರವಯುತವಾಗಿ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಿ ಮಾಡೋದಿಲ್ಲಿ ಮುಖ್ಯ ಆಗಿರುತ್ತೆ ಸರ್. ಅಂದ್ರೆ ಕುಟುಂಬದಲ್ಲಿ ಎಷ್ಟು ಕಲಹಗಳಾಗ್ತಾ ಇರೋದು ಈ ಒಂದು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು, ಹಾಗೆ ಒಬ್ಬರ ವಿಚಾರಗಳನ್ನ ಇನ್ನೊಬ್ಬರು ಅರಿತುಕೊಳ್ಳುವಲ್ಲಿ ಈ ಒಂದು ಸಂವಹನದ ಕೊರತೆ ಈ ಒಂದು ಎಷ್ಟೋ ಕೌಟುಂಬಿಕ ವಿಘಟನೆಗಳಿಗೆ ಕಾರಣ ಆಗುತ್ತೆ ಸರ್. ಈಗ ಒಂದು ಮಾತು ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಹೇಳ್ತಾರೆ ಸರ್. ಅಂದ್ರೆ ನಾವು ಮಾಡ್ತಕ್ಕಂಥ ಮಾತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಅಲ್ಲಿರ್ತಕ್ಕಂಥ ವಾತಾವರಣನೇ, ಸನ್ನಿವೇಶನೇ ಬದಲಾಗ್ಬಿಡುತ್ತೆ ಸರ್. ಹಾಗಾಗಿ ಈ ಒಂದು ಮೊದಲು ನಮ್ಮ ವಿಚಾರದಲ್ಲಿ ನಮ್ಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ನಮ್ಮ ಬಗ್ಗೆ ನಮ್ಗೆ ಯಾವಾಗ ನಂಬಿಕೆ ಇರುತ್ತೆ ಆಗ ನಾವು ಮಾಡ್ತಕ್ಕಂಥ ಮಾತುಗಳಲ್ಲಿ ಆತ್ಮವಿಶ್ವಾಸ ತಂತಾನೆ ಬರುತ್ತೆ. ಹಾಗೇನೆ ಎದುರಿರ್ತಕ್ಕಂಥ ವ್ಯಕ್ತಿಯನ್ನ ಅರಿತುಕೊಳ್ಳುವಂತಹ ಒಂದು ಮನೋಭಾವನೆ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಸರ್. ಹಾಗಾಗಿ ಈ ದೃಢತೆಯ ಸಂವಹನ ಎಲ್ಲಿ ಇರುತ್ತೋ ಅಲ್ಲೆಲ್ಲ ಸಂಬಂಧಗಳು ಉತ್ತಮ ಆಗ್ತಾ ಹೋಗ್ತವೆ. ಅಂದ್ರೆ ಇಲ್ಲಿ ಕೆಲವು ಸಾರಿ ಗೆದ್ರೆ ಅದ್ರ ಜವಾಬ್ದಾರಿಯನ್ನ ತೆಗೆದುಕೊಳ್ತೀವಿ, ಕುಟುಂಬದಲ್ಲಿ ಆಗ್ಲಿ, ಸಮಸ್ಯೆ ಎಲ್ಲೇ ಹೊರ ಜಗತ್ತಿನಲ್ಲಾಗ್ಲಿ. ಆದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳಕ್ ಹಿನ್ನಡೆ ಆಗ್ಬಿಡುತ್ತೆ. ಆದ್ರೆ ಇಂಥ ಒಂದು ಅಸರ್ಟಿವ್ ಕಮ್ಯುನಿಕೇಶನ್ ಇದ್ದಾಗ ಒಂದು ನಾವು ನಮ್ಮ ಒಂದು ಹೊಣೆಗಾರಿಕೆಯಿಂದ ಮಾತಾಡ್ತೀವಿ. ಆಗ ಅಲ್ಲಿ ಎಂಥದೇ ಸನ್ನಿವೇಶ ಇರ್ಬೋದು, ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ಇಂಥ ಒಂದು ಕಮ್ಯುನಿಕೇಶನ್ಗಿದೆ. ನಮ್ಮ ಎಷ್ಟೋ ದಾರ್ಶನಿಕರು ಹೇಳ್ತಾರ, ಸಾಧು ಸಂತರುಗಳು ಹೇಳುವಂತಹ ಮಾತುಗಳು ಕೂಡ ಅವ್ರದ್ದೆಲ್ಲ ಅಸರ್ಟಿವ್ ಕಮ್ಯುನಿಕೇಶನ್ನೇ ಇರುತ್ತೆ ಸರ್. ಕಷ್ಟದ ಸನ್ನಿವೇಶದಲ್ಲೂ ಕೂಡ ಅವ್ರು ಎಷ್ಟು ಮೃದುವಾಗಿ ಹೇಳ್ತಾರ. ಬಸವಣ್ಣನವರ ವಚನಗಳಾಗಿರ್ಬೋದು, ಶರಣರ ವಚನಗಳು, ಬಂದಿರಾ ಕುಳಿತುಕೊಳ್ಳಿ ಎಂದರೆ ನಿಮ್ಮ ಸೊಮ್ಮೆ ನೋಗುತ್ತೇನೋ ಅಂತ ಕೇಳ್ತಾರೆ. ಅಂದ್ರೆ ನಾವು ಒಬ್ಬರನ್ನ ಹೇಗೆ ನಾವು ಅವ್ರ ಜೊತೆ ಸಂವಹನ ಮಾಡ್ತೀವಿ ಅನ್ನೋದೇ ನಮ್ಮ ಬದುಕನ್ನ, ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕಲಿಯಲೇಬೇಕಾದಂತ ಒಂದು ಕೌಶಲ್ಯ ಅಂದ್ರೆ ಸಂವಹನ. ಅಂತ ಸಂವಹನದಲ್ಲಿ ಈ ಒಂದು ಸಂವಹನದ ಒಂದು ಈ ಅಸರ್ಟಿವ್ ಕಮ್ಯುನಿಕೇಶನ್ ನಮ್ಮನ್ನ ಜನರಿಗೆ ತುಂಬಾ ಹತ್ತಿರ ಆಗಿಸುತ್ತೆ, ಹಾಗೆ ಹೆಚ್ಚು ಸ್ನೇಹಿತರನ್ನ ಗಳಿಸುತ್ತೆ, ಕುಟುಂಬದಲ್ಲಿ ಒಳ್ಳೆ ಬಾಂಧವ್ಯವನ್ನ ಉಂಟು ಮಾಡುತ್ತೆ. ಇದನ್ನ ಪ್ರತಿಯೊಬ್ಬರು ತಮ್ಮದಾಗಿಸಿಕೊಂಡಾಗ ಬದುಕಿನ ಸನ್ನಿವೇಶಗಳನ್ನ ತುಂಬಾ ಸರಳವಾಗಿ ನಾವು ಬಗೆಹರಿಸ್ತಕ್ಕಂತ ಒಂದು ಕೌಶಲ್ಯ ನಮ್ದಾಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಮೇಡಮ್, ತಮ್ಮ ಅಭಿಪ್ರಾಯಕ್ಕಾಗಿ ತುಂಬಾ ಧನ್ಯವಾದಗಳು. ಬಹಳ ವಿವರವಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದೆ ಮೇಡಮ್. ಯಾಕೆಂದ್ರೆ ನಾವೀಗ ದೃಢತೆಯ ಸಂವಹನ ಮಾಡ್ತಿದೀವಿ. ಹಾಗಾದ್ರೆ ನಾವು ಎಲ್ಲಿ ತಪ್ಪು ಮಾಡ್ತಿದೀವಿ ಮತ್ತೆ ಯಾವ ರೀತಿ ಸಂವಹನ ಮಾಡಿ ನಾವು ತಪ್ಪು ಮಾಡ್ತಿದೀವಿ ಅಂತ ನೋಡೋದಾದ್ರೆ, ಒಂದು ಆಸಕ್ತಿ ರಹಿತ ಸಂವಹನ ಇರುತ್ತದೆ, ತುಂಬಾ ಪ್ಯಾಸಿವ್ ಆಗಿರುತ್ತದೆ. ಇಲ್ಲ ಅಂತಂದ್ರೆ ಆಕ್ರಮಣಕಾರಿ ಸಂವಹನ ಇರುತ್ತದೆ, ನಮ್ದು ಅಗ್ರೆಸಿವ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಆದ್ರಿಂದ ಇದ್ರ ಕಡೆ ಗಮನ ಕೊಡೋಣ, ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಹರಿಪ್ರಸಾದ್ ಸರ್ ಅವರ ಪ್ರಿನ್ಸಿಪಾಲ್ ಸರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ರವಿ ಸರ್. ಬಹಳ ಒಳ್ಳೆಯ ವಿಷಯ. ಅಸರ್ಟಿವ್ ಕಮ್ಯುನಿಕೇಶನ್ ಎನ್ಹಾನ್ಸ್ ಯುವರ್ ರಿಲೇಶನ್ಶಿಪ್. ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನು ವೃದ್ಧಿಸುತ್ತೆ. ಹೌದು, ಬಹಳ ಅಸರ್ಟಿವ್ ಕಮ್ಯುನಿಕೇಶನ್ ನ ವೃದ್ಧಿ ಅಥವಾ ನಾವು ನಮ್ಮಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುವಂಥದ್ದು. ಆ ವ್ಯಕ್ತಿತ್ವ ನಿರ್ಮಾಣ ಆಗಿ ಇನ್ನೊಬ್ಬರಲ್ಲಿ ಸಂಬಂಧ ಒಂದು ಗಟ್ಟಿಗೊಳ್ಳುವಂಥದ್ದು, ಅವರಲ್ಲಿ ಗೌರವ ಸಂಬಂಧ, ಒಂದು ಸ್ನೇಹ ಸಂಬಂಧ ಇದು ಆಗುವಂಥದ್ದು ಏಕೆ ಒಂದು ವೃದ್ಧಿ ಆಗುತ್ತೆ ಅನ್ನೋದನ್ನ ಸಂವಹನ ಮಾಡ್ಬೇಕಾದ ಸಂದರ್ಭದಲ್ಲಿ ಅಸರ್ಟಿವ್ ಕಮ್ಯುನಿಕೇಶನ್ ಅಲ್ಲಿ ನಮ್ದು ಅಗ್ರೆಸಿವ್ ಇರಲ್ಲ, ಆ ಕಡೆ ಪ್ಯಾಸಿವ್ ಇರಲ್ಲ, ಒಂದು ಆತ್ಮವಿಶ್ವಾಸ ಇರುತ್ತೆ. ಮತ್ತು ಮಾತಾಡ್ಬೇಕಾದ ಸಂದರ್ಭದಲ್ಲಿ ನೇರವಾಗಿ ಮಾತಾಡ್ತೀವಿ. ಯಾವುದೇ ರೀತಿಯಲ್ಲಿ ಒಳಗಡೆ ವಿಷಯವನ್ನ ಮರೆಮಾಚಿಸಿ ಮಾತಾಡುವಂಥದ್ದು ನಮ್ಮ ಅದು ತೃಪ್ತಿ ಇರುತ್ತೆ. ಮತ್ತೆ ಇನ್ನೊಬ್ಬರಲ್ಲಿ ಮಾತಾಡ್ಬೇಕಾದ ಸಂದರ್ಭದಲ್ಲಿ ಅದೆಲ್ಲ ಸಂವಹನ ಬಹಳ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಬಹಳ ಸರಳವಾಗಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ಸರ್. ಸ್ನೇಹಿತರೆ, ಮನುಷ್ಯನ ಸಂಬಂಧಗಳು ಕಟುವಾದ ಮಾತುಗಳು ಹಾಳು ಮಾಡದಷ್ಟು ಇನ್ಯಾವುದೂ ಹಾಳು ಮಾಡಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಇದೇ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಬಿಜಾಪುರದಿಂದ ನೇತ್ರಾವತಿ ಮೇಡಮ್ ಅವರು ಇದ್ದಾರೆ. ಅವ್ರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಸ್ನೇಹಿತರೆ. ಮೇಡಮ್ ನಮಸ್ಕಾರ. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನು ವೃದ್ಧಿಸುತ್ತದೆ ಅಂತ ಹೇಳಿ ಅಂದ್ರೆ ದೃಢತೆ ಅಂದ್ರ ಆತ್ಮವಿಶ್ವಾಸ.
ಹಿಂದಕ್ಕೆಲ್ಲ ಅಂದ್ರೆ ಕೂಡು ಕುಟುಂಬ ಇರ್ತಿತ್ತಲ್ಲ, ಹಿಂದಕ್ಕೆ ಕೂಡು ಕುಟುಂಬ ಇರೋದ್ರಿಂದ ಎಲ್ಲರಿಗೂ ಒಬ್ಬರಿಗೊಬ್ರು ಆತ್ಮವಿಶ್ವಾಸ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ತಿತ್ತು. ಅಂದ್ರೆ ಯಾರೇ ಮಕ್ಕಳು ಇದ್ರು ಎಲ್ಲ ನಮ್ಮ ಮಕ್ಕಳು ಅಂತೇಳಿ ಕಾಕ ಅಂದಿರು, ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು ಎಲ್ಲ ತಮ್ಮ ಅಂತೇಳಿ ಜೋಕ್ ಮಾಡ್ತಿದ್ರು. ಯಾರಿಗೂ ಅವ್ರಿಗೆ ಭೇದ ಭಾವ ಅನ್ನೋದು ಇರ್ತಿರ್ಲಿಲ್ಲ. ಆದ್ರೆ ಹಿಂದಕ್ಕಿನ ಹೋಲಿಕೆ ಮಾಡಿ ಇವತ್ತಿನ ನೋಡ್ಲಿಕ್ಕಾಗಿ ಇವತ್ತೇನದ ಬರೇ ಭೇದ ಭಾವ, ಯಾಕಂದ್ರೆ ಕಮ್ಯುನಿಕೇಶನ್ ಸರಿಯಾಗಿಲ್ಲ. ಅದ್ರ ಸಂಬಂಧ ಭೇದ ಭಾವ ಮತ್ತು ಅದರದಿಂದ ಜಗಳ, ಮನುಷ್ಯಂದ ಕಲಹ ಜಾಸ್ತಿ ಆಗಿವೆ ಅಂತ ಇವತ್ತಿನ ದಿವಸ ಅಂತ ಹೇಳಕ್ ಇಷ್ಟಪಡ್ತಾ. ಮತ್ತೆ ಆತ್ಮವಿಶ್ವಾಸ ಯಾವ ತರ ಇರ್ತೈತೆ ಅಂದ್ರೆ, ಈಗ ನೆರೆಮನೆಯವ್ರಿರ್ಲಿ ಊರಿನವ್ರಿರ್ಲಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆ ಹಿಂದಕ್ಕಿತ್ತು. ಆದ್ರೆ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ತರ ದೃಢತೆಯ ನಮ್ದು ಯಾವಾಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದ, ಮನುಷ್ಯ ಸ್ಪಷ್ಟವಾಗಿ ಇದ್ದದ್ದು ಇದ್ದಂಗೆ ಹೇಳ್ತಾನ, ತನ್ನ ಮನ್ಸಿಗೆ ಏನ್ ತಿಳಿತದ ಆ ತರ ನ್ಯಾಯ ತೀರ್ಪು ಕೊಡ್ತಿರೋ ಅಂತ ಹೇಳ್ತಿದ್ರಲ್ಲ ಪಂಚಾಯತಿ ಒಳಗ, ಅವರು ದೃಢತೆಯ ಸಂವಹನ ಹೊಂದಿದವರು. ಯಾಕಂತ ಕೇಳ, ಅವ್ರು ಯಾವ ತರ ನಿರ್ಣಯ ಮಾಡ್ತಿದ್ರು ಅವ್ರು ಧೈರ್ಯವಾಗಿ ತನ್ನ ಆತ್ಮವಿಶ್ವಾಸದಿಂದ ಕೊಡ್ತಿದ್ರು. ಅವ್ರ ಮುಖ ಇವ್ರ ಮುಖ ನೋಡ್ಕೊಂಡು ಹಿಂದ್ಗಡೆ ತೀರ್ಪು ಕೊಡ್ತಿರ್ಲಿಲ್ಲ ಅಂತ. ಯಾವುದೇ ಅಲ್ಲಿ ಆತ್ಮವಿಶ್ವಾಸ ಇತ್ತಂದ್ರೆ ಮನುಷ್ಯ ಯಾವತ್ತಿಗೂ ಒಂದು ತನ್ನದೇ ಆದ ಒಂದು ವ್ಯಕ್ತಿತ್ವನ ರೂಪಣೆ ಮಾಡ್ಕೋತಾನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಮೇಡಮ್, ತಮ್ಮ ಸೊಗಸಾದ ಅಭಿಪ್ರಾಯಕ್ಕೆ. ಮೇಡಮ್ ಅವರು ಹೇಳಿದ ಹಾಗೆ ನಮ್ಮ ಸಂಬಂಧಗಳ ಗಟ್ಟಿಗೊಳ್ಳಲಿಕ್ಕೆ ಈ ದೃಢತೆಯ ಸಂವಹನ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ಯಾಕೆಂದ್ರೆ ಮಾತು ಮಧುರವಾಗಿದ್ರೆ ಖಾರದ ಮೆಣಸಿನಕಾಯಿ ಕೂಡ ಮಾರಬಹುದು, ಅದೇ ಮಾತು ಕಟುವಾಗಿದ್ದರೆ ಸಿಹಿಯಾದ ಜೇನುತುಪ್ಪವನ್ನು ಮಾರುವುದು ಕಷ್ಟ. ಆದ್ರಿಂದ ಇದೇ ವಿಷಯ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಪ್ರೇಮಲತಾ ಮೇಡಮ್ ಅವರು ಇದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಸ್ನೇಹಿತರೆ. ಮೇಡಮ್ ಅವರು ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಸರ್? ಹಲೋ, ನಮಸ್ಕಾರ. ಎಸ್ ಮೇಡಮ್ ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನು ವೃದ್ಧಿಸುತ್ತದೆ. ಸರ್, ಇವತ್ತಿನ ಪ್ರಪಂಚದಲ್ಲಿ ಈಗ ಎಲ್ಲ ಬೇರೆ ಬೇರೆ ಆಗಿದ್ದೀವಿ, ಒಟ್ಟು ಕುಟುಂಬ ಇಲ್ಲ. ಯಾರ ಹತ್ರನು ಈಗ ದೃಢತೆಯ ಸಂವಹನ ನಾವು ಮಾಡ್ಕೊಳಕ್ ಹೋದ್ರು ಸ್ವಲ್ಪ ಕಷ್ಟ ಆಗುತ್ತೆ. ನಾವೇನೇ ಒಳ್ಳೆ ಹೇಳಕ್ ಹೋದ್ರು ಜನ ನಮ್ಮನ್ನ ತಪ್ಪಿಕೊಳ್ತಾರೆ. ಮತ್ತೆ ನಾವು ಈ ಎಷ್ಟೇ ಅಕ್ಕಪಕ್ಕದವ್ರದ್ದಾಗ್ಲಿ ಒಂದು ಸಂಬಂಧಗಳು ಇದಾಗ್ತಾ ಇದೆ ಅಂದ್ರೆ ನಾವು ಅವ್ರಿಗೆ ಒಂದ್ ಒಳ್ಳೆ ಆತ್ಮವಿಶ್ವಾಸದಿಂದ ಅವ್ರಿಗೆ ಮನಸ್ಸಿಗೆ ಹತ್ರವಾಗೋ ತರ ನಾವು ಒಂದು ಕಮ್ಯುನಿಕೇಶನ್ ನ ಇದ್ ಮಾಡ್ಕೊಳಕ್ ಹೋಗ್ತೀವಿ. ಆದ್ರೂ ಜನಗಳು ಸ್ವಲ್ಪ ಇದ್ ಮಾಡ್ತಾರೆ, ಇವ್ರು ಏನೋ ಹೇಳ್ತಾರೆ, ಏನೋ ಇದ್ ಮಾಡ್ತಾರೆ ಅನ್ನಂಗೆ ಇವತ್ತಿನ ಪ್ರಪಂಚದಲ್ಲಿ ಇರೋಂಥದ್ದು. ಆದ್ರೂ ನಾವು ಅದನ್ನ ತಲೆಗೆ ಹಾಕೊಂಡಂಗೆ ನಮ್ಮ ದೃಢತೆಯ ಸಂಕಲ್ಪನ ನಾವು ಏನು ಅಂದ್ರೆ ಒಂದು ಸಂಕಲ್ಪ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಯಾವ್ದೇ ತರ ಆಪೋಸಿಟ್ ಅವ್ರು ಯಾರೇನೇ ಅಂದ್ರೂ ನಾವು ಅವರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಇದಿರುತ್ತೆ. ಹಂಗಾಗಿ ದೃಢತೆನ ಆದಷ್ಟು ನಾವು ಬೇರೆಯವ್ರಿಗೆ ಒಂದು ಇದ್ ಮಾಡೋದಾಗ್ಲಿ, ಅವ್ರನ್ನ ನೋಡೋದಾಗ್ಲಿ, ಮಾಡೋದಾಗ್ಲಿ, ಒಂದು ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಾಗ್ಲಿ, ಒಂದು ವೃದ್ಧಿಸೋದಾಗ್ಲಿ, ಅದೊಂದನ್ನ ನಾವು ಕಮ್ಯುನಿಕೇಶನ್ ನ ಬೆಳೆಸ್ಕೊಂಡ್ರೆ ನಾವೊಂದು ಧೈರ್ಯವಾಗಿ ಒಂದು ದೃಢತೆಯ ಸಂಬಂಧನ ಬೆಳೆಸ್ಕೋಬಹುದು ಅಂತ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಸ್ನೇಹಿತರೆ, ಚೆನ್ನವೀರ ಕಣಿಯವರು ಹೇಳ್ತಾರೆ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯೇ ಅಂತ ಹೇಳ್ತಾರೆ. ಅಂದ್ರೆ ಸಂವಹನದ ಕುರಿತು ದೃಢತೆಯ ಸಂವಹನ ನಮಗೆ ನಮ್ಮ ಜೀವನದಲ್ಲಿ ಎಷ್ಟು ನಮ್ಮಲ್ಲಿ ಒಂದು ಬೆಳವಣಿಗೆಯನ್ನ ಮತ್ತೆ ನಮ್ಮ ಗೆಲುವನ್ನು ತಂದು ಕೊಡ್ತದೆ ಅಂತಕ್ಕಂಥದ್ದು ಹೇಳ್ತಾರೆ. ಸ್ನೇಹಿತರೆ, ಇದೇ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ನಮ್ಮ ಜೊತೆ ಶಿವಮೊಗ್ಗದ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಕೃಷ್ಣಮೂರ್ತಿ ಸರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ಈಗಿನ ವಿಷಯ ದೃಢತೆಯ ಸಂವಹನ ನಿಮ್ಮ ಸಂಬಂಧಗಳನ್ನು ವೃದ್ಧಿಸುತ್ತದೆ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಂವಹನದಲ್ಲಿ ಸಂಕುಚಿತ ಮನೋಭಾವನೆ ಜಾಸ್ತಿ. ನಮ್ಗೆಲ್ಲ ಯಾರ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಇದ್ದಾಗ ಒಂದ್ ಮಾತಾಡ್ತೀವಿ, ಇಲ್ದೇವಾಗ ಒಂದ್ ಮಾತಾಡ್ತೀವಿ. ಈ ತರ ಕಮ್ಯುನಿಕೇಶನ್ ಅಲ್ಲಿ ಏನಾಗಿದೆ ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ, ಜನಗಳಿಗೆ ಒಬ್ರ ಮೇಲೆ ಒಬ್ರು ನಂಬಿಕೆ ಕಳ್ಕೊಂಡಿದ್ದಾರೆ. ಹೀಗಾಗಿ ನಾವು ಸಾಮಾನ್ಯವಾಗಿ ನಾವೆಲ್ಲೇ ಕಮ್ಯುನಿಕೇಶನ್ ಮಾಡ್ಬೇಕಾದ್ರೂ ನಾವು ಒಂದು ಕಾನ್ಫಿಡೆನ್ಸ್ ಇಂದ, ಒಂದು ದೃಢತೆಯಿಂದ ನಾವು ಕೆಲವರಿಗೆ ಕಮ್ಯುನಿಕೇಶನ್ ಇದ್ರೆ, ಸಂವಹನ ಇತ್ತು ಅಂದ್ರೆ ಸಮಾಜದಲ್ಲಿ ನಮಗೆ ತುಂಬಾ ಬೆಲೆಗಳು ಸಿಗುತ್ತೆ. ಯಾಕೆಂದ್ರೆ ಯಾವ್ದಾದ್ರು ಒಂದು ವಿಷಯಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಇಂಥ ವಿಷಯಗಳು ನಾವು ಇಂತರ ಸಜೆಷನ್ ತಗೋಬೇಕು. ನಾವು ಇಂತರ ಒಳ್ಳೆ ನಮಗೆ ಗುಡ್ ಒಪಿನಿಯನ್ ಹೇಳ್ತಾರೆ ಯಾವ್ದೇ ವಿಷಯಗಳು ಅಂತ ಹೇಳ್ತಾ ಇರ್ತಾರೆ. ಅದರಿಂದ ನಾವ್ ಹೇಳೋದೇನಂದ್ರೆ, ಒಂದು ಸಂವಹನ ಕ್ರಿಯೆಯಲ್ಲಿ ನಾವು ತುಂಬಾ ಮಾತುಗಳು ತುಂಬಾ ಮೃದುವಾಗಿದ್ದು ಮತ್ತೆ ನಮ್ಗೆ ಸಜೆಷನ್ಗಳು ಪಾಸಿಟಿವ್ ಅಂತ ಪಾಯಿಂಟ್ಸ್ ಇತ್ತು ಅಂದ್ರೆ ಸಮಾಜದಲ್ಲಿ ನಮ್ಗೆ ತುಂಬಾ ಬೆಲೆ ಕೊಡ್ತಾರೆ. ಅದರಿಂದ ಹೇಳೋದು ನಾನು ಏನಂದ್ರೆ, ಸಂವಹನದಲ್ಲಿ ಯಾವಾಗ ದೃಢತೆ ಇದ್ರೆ ನಾವು ಎಲ್ಲೇ ಯಾವುದೇ ಸಮಾಜದಲ್ಲಿ ಇರ್ಲಿ ಅಥವಾ ಹೊರಗಡೆ ಇರ್ಲಿ ಎಲ್ಲಾದ್ರೂ ನಮಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದರಿಂದ ನಾನು ಹೇಳ್ತೀನಿ, ದೃಢತೆಯ ಸಂವಹನ ಇದ್ರೆ ಸಮಾಜದಲ್ಲಿ ಒಳ್ಳೇದು ಅಂತ ನಾನು ಹೇಳ್ತೀನಿ. ಬಹಳ ಸೊಗಸಾಗಿ ತಿಳಿಸಿಕೊಟ್ಟಿದ್ದೀರಾ ಸರಳವಾಗಿ. ತುಂಬಾ ಧನ್ಯವಾದಗಳು ಸರ್.
ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮೆಲ್ಲ ಸ್ನೇಹಿತರು ಈ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ವಿಷಯದ ಕುರಿತು ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ, ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಜಯಪ್ರಕಾಶ್ ನಾಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ಅವಕಾಶಕ್ಕಾಗಿ ಸರ್ಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.